ಇವತ್ತಿನ ದಿನ ಬೆಳಗ್ಗೆ ಸುಮಾರು 1:15ರಿಂದ 1:30 ಮಧ್ಯದಲ್ಲಿ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಫುಟ್ಬಾಲ್ ಸ್ಟೇಡಿಯಂ ಗೇಟಿನ ಮುಂಭಾಗದಲ್ಲಿ ಫಿರ್ಯಾದಿದಾರರು ಏನು ಜೆ ಪಿ ನಗರದ ವಾಸಿ ಇವರೊಂದು ಜಿಮ್ಮನ್ನು ನಡೆಸ್ತಾ ಇರ್ತಾರೆ. ಅವರ ಜೊತೆ ಅವರ ಸ್ನೇಹಿತರು ಮೃತರಾಗಿರ್ತಕ್ಕಂಥ ಹೈದರ್ ಅಲಿ ಅಂತ ಬಿಟ್ಟೇಳಿ ಸುಮಾರು 38 ವರ್ಷ ವಯಸ್ಸು. ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾಯಿದೆ. ಈತನ ಮೇಲೆ ಸುಮಾರು 11 ಪ್ರಕರಣಗಳು ದಾಖಲಾಗಿದ್ದು, ಈತನನ್ನು ಒಂದು ರೆಸಿಡೆನ್ಸಿ ರಸ್ತೆಯಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ವಾಪಸ್ಸು ಏನು ಮೃತರ ಮನೆ ಇರ್ತಕ್ಕಂಥ ಆನೆಪಳ್ಳಿಗೆ ಹೋಗ್ತಿರ್ಬೇಕಾದ್ರೆ ಈ ರಸ್ತೆ ಮಧ್ಯದಲ್ಲಿ ಕಾರಿನಿಂದ ಅವರನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಏನು ಮೃತರ ಜೊತೆ ಇರ್ತಕ್ಕಂಥ ಅವರ ಸ್ನೇಹಿತರ ಒಂದು ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಅಶೋಕನಗರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿವಿಧ ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಕೈಗೊಳ್ಳಲಾಗುತ್ತದೆ. ಈತನ ಮೇಲೆ ಸುಮಾರು 11 ಪ್ರಕರಣಗಳು, ಅದರಲ್ಲಿ ಮಾರಣಾಂತಿಕ ಹಲ್ಲೆ ಮತ್ತು ಸಾಮಾನ್ಯ ಹಲ್ಲೆ, ಅದರ ಜೊತೆಗೆ NDPS ಆ್ಯಕ್ಟಲ್ಲಿ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು ಕೂಡ 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾಯಿತ್ತು. ಸದ್ಯಕ್ಕೆ ಅದರ ಬಗ್ಗೆ ಈ ಥರ ಗ್ಯಾಂಗ್ಸ್ ಬಗ್ಗೆ ಇಲ್ಲ. ಈತನ ಕಾರ್ಯಚಟುವಟಿಕೆಗಳು 2022ರಲ್ಲಿ ಈತನ ವಿರುದ್ಧ ಕೊನೆಯದಾಗಿ ಪ್ರಕರಣ ದಾಖಲಾಗಿತ್ತು. ತದನಂತರ ಈತನ ಕಾರ್ಯಚಟುವಟಿಕೆಗಳು ಇತರ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಆದರೆ ಈಗ ನಾವು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈ ಥರ ಯಾಕೆ ಈ ಒಂದು ಅವನ ಕೊಲೆ ಆಯಿತು, ಯಾರು ಮಾಡಿದ್ದಾರೆ ಅಂತ ಬಿಟ್ಟೇಳಿ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಸರ್, ಕಾಂಗ್ರೆಸ್ಸಲ್ಲಿ ಓಡಾಡ್ಕೊಂಡಿದ್ದ ಪ್ರಸ್ತುತ MLA ಅವರ ಜೊತೆಗೆ ಯಾವಾಗಲೂ ಇರ್ತಿದ್ದ ಅನ್ನೋದು ಈಗ ಮೊದಲಿನಲ್ಲಿ ಅವನಿಗೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ರಾಜಕೀಯ ನಂಟಿರಲಿಲ್ಲ. ಆದರೆ ಆತನ ಅಣ್ಣ ರಾಜಕೀಯದಲ್ಲಿ ಅಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ದ ಅಂತ ಬಿಟ್ಟರೆ ಮಾಹಿತಿ ಇದೆ. ಇವತ್ತಿನ ದಿನ ಬೆಳಗ್ಗೆ ಸುಮಾರು 1:15ರಿಂದ 1:30 ಮಧ್ಯದಲ್ಲಿ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಫುಟ್ಬಾಲ್ ಸ್ಟೇಡಿಯಂ ಗೇಟಿನ ಮುಂಭಾಗದಲ್ಲಿ ಫಿರ್ಯಾದಿದಾರರು ಏನು ಜೆ ಪಿ ನಗರದ ವಾಸಿ ಇವರೊಂದು ಜಿಮ್ಮನ್ನು ನಡೆಸ್ತಾ ಇರ್ತಾರೆ. ಅವರ ಜೊತೆ ಅವರ ಸ್ನೇಹಿತರು ಮೃತರಾಗಿರ್ತಕ್ಕಂಥ ಹೈದರ್ ಅಲಿ ಅಂತ ಬಿಟ್ಟೇಳಿ ಸುಮಾರು 38 ವರ್ಷ ವಯಸ್ಸು. ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾಯಿದೆ. ಈತನ ಮೇಲೆ ಸುಮಾರು 11 ಪ್ರಕರಣಗಳು ದಾಖಲಾಗಿದ್ದು, ಈತನನ್ನು ಒಂದು ರೆಸಿಡೆನ್ಸಿ ರಸ್ತೆಯಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ವಾಪಸ್ಸು ಏನು ಮೃತರ ಮನೆ ಇರ್ತಕ್ಕಂಥ ಆನೆಪಳ್ಳಿಗೆ ಹೋಗ್ತಿರ್ಬೇಕಾದ್ರೆ ಈ ರಸ್ತೆ ಮಧ್ಯದಲ್ಲಿ ಕಾರಿನಿಂದ ಅವರನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಏನು ಮೃತರ ಜೊತೆ ಇರ್ತಕ್ಕಂಥ ಅವರ ಸ್ನೇಹಿತರ ಒಂದು ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಅಶೋಕನಗರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿವಿಧ ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಕೈಗೊಳ್ಳಲಾಗುತ್ತದೆ. ಈತನ ಮೇಲೆ ಸುಮಾರು 11 ಪ್ರಕರಣಗಳು, ಅದರಲ್ಲಿ ಮಾರಣಾಂತಿಕ ಹಲ್ಲೆ ಮತ್ತು ಸಾಮಾನ್ಯ ಹಲ್ಲೆ, ಅದರ ಜೊತೆಗೆ NDPS ಆ್ಯಕ್ಟಲ್ಲಿ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು ಕೂಡ 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾಯಿತ್ತು. ಸದ್ಯಕ್ಕೆ ಅದರ ಬಗ್ಗೆ ಈ ಥರ ಗ್ಯಾಂಗ್ಸ್ ಬಗ್ಗೆ ಇಲ್ಲ. ಈತನ ಕಾರ್ಯಚಟುವಟಿಕೆಗಳು 2022ರಲ್ಲಿ ಈತನ ವಿರುದ್ಧ ಕೊನೆಯದಾಗಿ ಪ್ರಕರಣ ದಾಖಲಾಗಿತ್ತು. ತದನಂತರ ಈತನ ಕಾರ್ಯಚಟುವಟಿಕೆಗಳು ಇತರ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಆದರೆ ಈಗ ನಾವು
ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈ ಥರ ಯಾಕೆ ಈ ಒಂದು ಅವನ ಕೊಲೆ ಆಯಿತು, ಯಾರು ಮಾಡಿದ್ದಾರೆ ಅಂತ ಬಿಟ್ಟೇಳಿ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಸರ್, ಕಾಂಗ್ರೆಸ್ ಅಲ್ಲಿ ಓಡಾಡ್ಕೊಂಡಿದ್ದ ಪ್ರಸ್ತುತ MLA ಅವರ ಜೊತೆಗೆ ಯಾವಾಗಲೂ ಇರ್ತಿದ್ದ ಅನ್ನೋದು ಈಗ ಮೊದಲಿನಲ್ಲಿ ಇರೋದಕ್ಕೆ ಅವನಿಗೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ರಾಜಕೀಯ ನಂಟಿರಲಿಲ್ಲ. ಆದರೆ ಆತನ ಅಣ್ಣ ರಾಜಕೀಯದಲ್ಲಿ ಅಂದರೆ ಸೋಷಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ದ ಅಂತ ಬಿಟ್ಟರೆ ಮಾಹಿತಿ ಇದೆ. ಇವತ್ತಿನ ದಿನ ಬೆಳಗ್ಗೆ ಸುಮಾರು 1:15ರಿಂದ 1:30 ಮಧ್ಯದಲ್ಲಿ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಫುಟ್ಬಾಲ್ ಸ್ಟೇಡಿಯಂ ಗೇಟಿನ ಮುಂಭಾಗದಲ್ಲಿ ಫಿರ್ಯಾದಿದಾರರು ಏನು JP ನಗರದ ವಾಸಿ, ಇವರೊಂದು ಜಿಮ್ಮನ್ನು ನಡೆಸ್ತಾ ಇರ್ತಾರೆ. ಅವರ ಜೊತೆ ಅವರ ಸ್ನೇಹಿತರು ಮೃತ ಆಗಿರ್ತಕ್ಕಂಥ ಹೈದರ್ ಅಲಿ ಅಂತ ಬಿಟ್ಟೇಳಿ ಸುಮಾರು 38 ವರ್ಷ ವಯಸ್ಸು. ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾಯಿದೆ. ಈತನ ಮೇಲೆ ಸುಮಾರು 11 ಪ್ರಕರಣಗಳು ದಾಖಲಾಗಿದ್ದು, ಈತನನ್ನು ಒಂದು ರೆಸಿಡೆನ್ಸಿ ರಸ್ತೆಯಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ವಾಪಸ್ಸು ಏನು ಮೃತರ ಮನೆ ಇರ್ತಕ್ಕಂಥ ಆನೆಪಳ್ಳಿಗೆ ಹೋಗ್ತಿರ್ಬೇಕಾದ್ರೆ ಈ ರಸ್ತೆ ಮಧ್ಯದಲ್ಲಿ ಕಾರಿನಿಂದ ಅವರನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಏನು ಮೃತರ ಜೊತೆ ಇರ್ತಕ್ಕಂಥ ಅವರ ಸ್ನೇಹಿತರ ಒಂದು ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಅಶೋಕನಗರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿವಿಧ ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಕೈಗೊಳ್ಳಲಾಗುತ್ತದೆ. ಸರ್, ನಿಮ್ಮ ಮೇಲೆ ಕೇಸ್ಗಳು ಯಾವ ಥರದವು, ಯಾವ ಗ್ಯಾಂಗು, ಏನು? ಈತನ ಮೇಲೆ ಸುಮಾರು 11 ಪ್ರಕರಣಗಳು, ಅದರಲ್ಲಿ ಮಾರಣಾಂತಿಕ ಹಲ್ಲೆ ಮತ್ತು ಸಾಮಾನ್ಯ ಹಲ್ಲೆ, ಅದರ ಜೊತೆಗೆ NDPS ಆ್ಯಕ್ಟಲ್ಲಿ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು ಕೂಡ 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾಯಿತ್ತು. ಗ್ಯಾಂಗ್ಸ್ ಯಾವುದಿರಲ್ಲ ಅದು ಸದ್ಯಕ್ಕೆ ಅದರ ಬಗ್ಗೆ ಈ ಥರ ಗ್ಯಾಂಗ್ಸ್ ಬಗ್ಗೆ ಇಲ್ಲ. ಈತನ ಕಾರ್ಯಚಟುವಟಿಕೆಗಳು 2022ರಲ್ಲಿ ಈತನ ವಿರುದ್ಧ ಕೊನೆಯದಾಗಿ ಪ್ರಕರಣ ದಾಖಲಾಗಿತ್ತು. ತದನಂತರ ಈತನ ಕಾರ್ಯಚಟುವಟಿಕೆಗಳು ಇತರ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಆದರೆ ಈಗ ನಾವು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈ ಥರ ಯಾಕೆ ಈ ಒಂದು ಅವನ ಕೊಲೆ ಆಯಿತು, ಯಾರು ಮಾಡಿದ್ದಾರೆ ಅಂತ ಬಿಟ್ಟೇಳಿ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಸರ್, ಕಾಂಗ್ರೆಸ್ ಅಲ್ಲಿ ಓಡಾಡ್ಕೊಂಡಿದ್ದ ಪ್ರಸ್ತುತ MLA ಅವರ ಜೊತೆಗೆ ಯಾವಾಗಲೂ ಇರ್ತಿದ್ದ ಅನ್ನೋದು ಈಗ ಮೊದಲಿನಲ್ಲಿ ಇರೋದಕ್ಕೆ ಅವನಿಗೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ರಾಜಕೀಯ ನಂಟಿರಲಿಲ್ಲ. ಆದರೆ ಆತನ ಅಣ್ಣ ರಾಜಕೀಯದಲ್ಲಿ ಅಂದರೆ ಸೋಷಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ದ ಅಂತ ಬಿಟ್ಟರೆ ಮಾಹಿತಿ ಇದೆ.